ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಾಳೆ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೇ ಅರ್ಜಿ ವಿಚಾರಣೆ ಆಗುತ್ತೆ. ಇಂದು ಪರಪ್ಪನ ಅಗ್ರಹಾರದಲ್ಲೇ ರೇವಣ್ಣ ವಾಸ್ತವ್ಯ ಹೂಡಲೇಬೇಕು, ಅದೇ ಅನಿವಾರ್ಯ. ನಾಳೆ ಅರ್ಜಿ ತಿರಸ್ಕಾರವಾಗ್ಬಿಟ್ರೆ ರೇವಣ್ಣ ಅವರಿಗೆ ಜೈಲೇ ಗತಿ 7 ದಿನಗಳ ಕಾಲ. ಮೇ 14ರ ತನಕ ಜೈಲಿನಲ್ಲೇ ರೇವಣ್ಣ ವಾಸ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ. ಸಪೋಸ್ ನಾಳೆ ಜಾಮೀನು ಸಿಗದೆ ಹೋದಲ್ಲಿ ಮತ್ತೆ 7 ದಿನಗಳ ಕಾಲ, ಅಂದ್ರೆ ಮೇ 14ರ ತನಕ ಕೂಡ ಪರಪ್ಪನ ಅಗ್ರಹಾರ ಜೈಲೇ ಗತಿಯಾಗುತ್ತೆ HD ರೇವಣ್ಣ ಅವರಿಗೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಟ್ ಈಗ ತಾನೇ ನಮ್ಮ ಪ್ರತಿನಿಧಿ ನಾಗರಾಜ್ ಮಾಹಿತಿ ಕೊಡ್ತಾ ಇದ್ರು, ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಸಪೋಸ್ ಅವರು ಆಕ್ಷೇಪಣೆ ಸಲ್ಲಿಕೆ ಮಾಡಿದ ಬಳಿಕ, ವಿಚಾರಣೆ ಆದ ಬಳಿಕ ಅದಕ್ಕೆ ಒಂದಷ್ಟು ಕಾಲಾವಕಾಶ ಬೇಕಾಗುತ್ತೆ, ಅಲ್ಲಿ ತನಕ ಜೈಲೇ ಗತಿ ಆಗುತ್ತೆ ಅಂತ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಈಗ ತಾನೇ ಹೇಳ್ತಾ ಇದ್ರಿ, ಈಗ 7 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲೇ ಗತಿ ಆದ್ರೂ ಕೂಡ ಒಂದ್ ಕಡೆ ಬೇಲ್ ಸಿಗುವಂತ ನಿರೀಕ್ಷೆಯಲ್ಲೂ ಕೂಡ ರೇವಣ್ಣ ಅವರು ಇದ್ದಾರೆ. ಬಟ್ ನೀವೇ ಹೇಳ್ದಂಗೆ ಒಂದಷ್ಟು ಪ್ರಕ್ರಿಯೆಗಳಾಗಬೇಕು, SIT ಇಂದ ಆಕ್ಷೇಪಣೆ ಸಲ್ಲಿಕೆ ಆಗಬೇಕು, ವಾದ ಪ್ರತಿವಾದ ಇದೆಲ್ಲವನ್ನ ಕೂಡ ಆಲಿಸಿರುವ ಕೋರ್ಟ್ ಒಂದು ತೀರ್ಪು ಕೊಡೋದಕ್ಕೆ ಕಾಲಾವಕಾಶ ಬೇಕಾಗುತ್ತೆ ಅಂತ. ಅಲ್ಲಿ ತನಕ ಅಟ್ಲೀಸ್ಟ್ ಜೈಲೇ ಗತಿನ SIT ಅಧಿಕಾರಿಗಳ ವಿಚಾರಣೆ ಈ ಹಂತದಲ್ಲಿ ಯಾವ ರೀತಿ ಸಾಗುತ್ತೆ ಅಂತ? ಶ್ರುತಿ, ಏನು ಈಗಾಗಲೇ ಹೇಳಿದಂತೆ ನಾಳೆ ಜಾಮೀನು ಅರ್ಜಿ ವಿಚಾರಣೆ ಇದ್ರೂ ಸಹ ಜಾಮೀನು ಕೂಡಲೇ ನಾಳೆಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ನಾಳೆ SPP ಅವರು ನ್ಯಾಯಾಲಯಕ್ಕೆ ಹೇಳಿರ್ತಕ್ಕಂಥದ್ದು. ಹೀಗಾಗಿ ನ್ಯಾಯಾಲಯಕ್ಕೆ SPP ಅವರು ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದ ಬಳಿಕ ಅದ್ರ ಮೇಲೆ SPP ಅವರು ವಾದ ಮಾಡಬೇಕಾಗುತ್ತೆ. ಜೊತೆಗೆ ರೇವಣ್ಣ ಪರ ವಕೀಲರು, ಏನು ಹಿರಿಯ ವಕೀಲ CV ನಾಗೇಶ್ ಅವರು ಅಪಿಯರ್ ಆಗ್ತಾ ಇದ್ದಾರೆ, ಅವರು ಸಹ ವಾದವನ್ನ ಮಂಡಿಸಬೇಕಾಗುತ್ತೆ. ಈ ಎರಡೂ ವಾದಗಳಿಗೆ ಸಾಕಷ್ಟು ಕಾಲಾವಕಾಶವನ್ನ ತೆಗೆದುಕೊಳ್ಬೇಕು. ಈ ಒಂದು ಕೇಸ್ ಹೈ ಪ್ರೊಫೈಲ್ ಕೇಸ್ ಆಗಿರೋದು ಒಂದು ಕಡೆ, ಆದ್ರೆ ಇದರ ಗ್ರೌಂಡ್ಸ್ ಅನ್ನ ಇಟ್ಕೊಂಡು ಸಾಕಷ್ಟು ವಾದ ಪ್ರತಿವಾದಗಳು ನಡೀತವೆ. ಇದಾದ ಬಳಿಕ ಜಾಮೀನು ಅರ್ಜಿಗೆ ಸಂಬಂಧಿಸಿದಂತೆ ಆದೇಶವನ್ನ ನೀಡುವಂಥದ್ದು. ಈ ದೇಶದ ಗಮನವನ್ನು ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಯಾವ ರೀತಿ ತೀರ್ಪನ್ನು ನೀಡುತ್ತೆ, ಏನು ಒಂದು ಇಲ್ಲಿ ವಾದ ಪ್ರತಿವಾದಗಳಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರ ಕುತೂಹಲ ಇದೆ. ಸದ್ಯಕ್ಕೆ ನಾಳೆ ಜಾಮೀನು ಅರ್ಜಿ ವಿಚಾರಣೆ ಇದ್ದು ನಾಳೆ ಅವರಿಗೆ ಜಾಮೀನು ಸಿಗುವ ಯಾವುದೇ ಕ್ಷಣ ಕ್ಷಣವೂ ಆಚರಿಸಿ ನಾಗರಾಜ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ವಾಯ್ಸ್ ಕೂಡ ಬ್ರೇಕ್ ಆಗ್ತಾ ಇದೆ. ಈಗ ತಾನೇ ನಮ್ಮ ಪ್ರತಿನಿಧಿ ನಾಗರಾಜ್ ಮಾಹಿತಿ ಕೊಡ್ತಾ ಇದ್ರು, ಕೆಲ ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಈ ಪ್ರಕರಣ. ಈ ಜಾಮೀನು ಅರ್ಜಿ ವಿಚಾರಣೆ ನಾಳೆ ನಡೆದ್ರೂ ಕೂಡ, ಆಕ್ಷೇಪಣೆ ಸಲ್ಲಿಸಿದ್ರು ಕೂಡ SIT ಅಧಿಕಾರಿಗಳು ವಾದ ಪ್ರತಿವಾದ ಇದೆಲ್ಲವನ್ನ ಆಲಿಸಿ ಕೋರ್ಟ್ ತೀರ್ಪು ಕೊಡೋದಕ್ಕೂ ಒಂದಷ್ಟು ಕಾಲಾವಕಾಶ ಬೇಕಾಗುತ್ತೆ. ಬಟ್ ಅಲ್ಲಿ ತನಕ ಅವ್ರಿಗೆ ಜೈಲೇ ಫಿಕ್ಸ್ ಆಗುತ್ತೆ ಅಂತ. ಮತ್ತೊಂದು ಕಡೆ ಆಕ್ಷೇಪಣೆಯಲ್ಲಿ ಸಲ್ಲಿಕೆ ಆಗುವಂತ ಅಂಶಗಳು ಏನಪ್ಪಾ SIT ಅಧಿಕಾರಿಗಳಿಂದ ಅಂತ ಅಂದ್ರೆ, ರೇವಣ್ಣ ಅವ್ರಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರದು ಈ ಪ್ರಕರಣದಲ್ಲಿ. ಕಾರಣ ಆರೋಪಿ ಒಬ್ಬ ಹೈ ಪ್ರೊಫೈಲ್ ವ್ಯಕ್ತಿ, ಹಾಗಾಗಿ ಅವರ ಪ್ರಭಾವದಿಂದ ಸಾಕ್ಷ್ಯಾಧಾರಗಳು ನಾಶ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕೂಡಲೇ ಅಂದ್ರೆ ಈ ಪ್ರಕರಣದ ವಿಚಾರಣಾ ಹಂತದಲ್ಲಿ ಅವ್ರಿಗೆ ಜಾಮೀನು ಸಿಕ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ ಅನ್ನುವಂತಹ ವಿಚಾರವನ್ನ SIT ಆಕ್ಷೇಪಣೆಯಲ್ಲಿ ಉಲ್ಲೇಖ ಮಾಡುವಂತ ಸಾಧ್ಯತೆ ಇದೆ.